ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದ್ದ ಹಾಸನದ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಮಾಜಿ ಸಂಸದನಿಗೆ ಜೀವಾವಧಿ ಶಿಕ್ಷೆ ಕೊಡಲಾಗಿದೆ. ಜೀವಾವಧಿ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಸ್ಟಿಸ್ ಸಂತೋಷ್ ಗಜಾನನ ಭಟ್ ಈ ಆದೇಶ ಹೊರಡಿಸಿದ್ದಾರೆ. ಈ ಮೂಲಕ ಜಸ್ಟ್ 14 ತಿಂಗಳಲ್ಲೇ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಜೀವಾವಧಿ ಶಿಕ್ಷೆ ಜೊತೆಗೆ ಪ್ರಜ್ವಲ್ಗೆ 10 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಅಲ್ಲದೆ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರ ಕೊಡುವಂತೆ ನ್ಯಾಯಾಲಯ ಹೇಳಿದೆ. ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಶುಕ್ರವಾರವಷ್ಟೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಜ್ವಲ್ ದೋಷಿ ಅಂತ ಪ್ರಕಟ ಮಾಡಿತ್ತು. ಶಿಕ್ಷೆ ಪ್ರಮಾಣವನ್ನಷ್ಟೇ ಹೇಳೋದು ಬಾಕಿ ಇತ್ತು. ಈಗ ಹೇಳಿದ್ದಾರೆ. ಈ ಶಿಕ್ಷೆ ಪ್ರಮಾಣ ಕುರಿತು ಸರ್ಕಾರಿ ಪರ ವಕೀಲರು ಎನ್ ಜಗದೀಶ್, ಅಶೋಕ್ ನಾಯಕ್ ಹಾಗೂ ಪ್ರಜ್ವಲ್ ರೇವಣ್ಣ ಪರ ವಕೀಲೆ ನಳಿನಿ ಮಾಯಾಗೌಡ ಅನ್ನೋರು ವಾದ ಮಂಡಿಸಿದ್ರು. ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಜ್ವಲ್ಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಕೊಡಬೇಕು ಅಂತ ಕೋರ್ಟ್ಗೆ ಕೇಳಿದ್ರು. ಇನ್ನು ಪ್ರಜ್ವಲ್ ಪರ ವಕೀಲೆ ನಳಿನಿ ಶಿಕ್ಷೆ ಕೊಡೋ ವೇಳೆ ಅಪರಾಧಿಯ ರಾಜಕೀಯ ಭವಿಷ್ಯ, ವಯಸ್ಸು ಇತ್ಯಾದಿಗಳನ್ನೆಲ್ಲ ಪರಿಗಣಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ವಾದ ಪ್ರತಿವಾದದ ಬಳಿಕ ಜಡ್ಜ್ ಪ್ರಜ್ವಲ್ಗೆ ನೀವೇನಾದರೂ ಹೇಳೋದಿದೆಯಾ ಅಂತ ಕೇಳಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿದ ಪ್ರಜ್ವಲ್, ನಾನು ಹಾಸನ ಜಿಲ್ಲೆಗೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಸಂಸದನಾಗಿದ್ದಾಗ ಯಾರೂ ಆರೋಪ ಮಾಡಿರಲಿಲ್ಲ. ಆಗ ಏಕೆ ಆರೋಪಿಸಿರಲಿಲ್ಲ? ಚುನಾವಣೆ ಟೈಮ್ನಲ್ಲೇ ಯಾಕೆ ಹಾಗೆ ಮಾಡಿದ್ದಾರೆ? ಇದೆಲ್ಲ ನನ್ನನ್ನು ಸೋಲ್ಸೋಕೆ ಮಾಡಿರೋದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಾನು ಕಳೆದ 6 ತಿಂಗಳಿಂದ ನನ್ನ ತಂದೆ ತಾಯಿ ಮುಖ ಕೂಡ ನೋಡಿಲ್ಲ. ಆದರೆ ಶಿಕ್ಷೆ ಕೊಡುವಾಗ ಒಮ್ಮೆ ನನ್ನ ಕುಟುಂಬವನ್ನು ಪರಿಗಣಿಸಿ ಅಂತ ಕಣ್ಣೀರು ಹಾಕಿದ್ರು. ಅಲ್ಲದೆ ನಾನು ಮಹಿಳೆಯ ಅತ್ಯಾಚಾರ ಮಾಡಿದರೆ ಆಕೆಯ ಸಹೋದರಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಹಾಗೆ ನಾನು ರಾಜಕೀಯವಾಗಿ ಬೇಗ ಬೆಳೆದಿದ್ದೇ ತಪ್ಪಾಯಿತು, ತುಂಬ ಬೆಳೆದ್ಬಿಟ್ಟೆ, ಅದೇ ತಪ್ಪಾಯಿತು, ಎಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ. SIT ನಂಬರ್ ನೀಡಿದರೂ ಕೂಡ ಯಾರೂ ದೂರು ಕೊಡಲಿಲ್ಲ. ನಾನು ಕಾಲೇಜಿನಲ್ಲಿ ಮೆರಿಟ್ ವಿದ್ಯಾರ್ಥಿಯಾಗಿದ್ದೆ, ನನ್ನನ್ನು ದುರುದ್ದೇಶದಿಂದ ಸಿಕ್ ಹಾಕ್ಸಿದ್ರು ಅಂತ ಗಳಗಳನೆ ಅತ್ತು ಮತ್ತೆ ಅಲುಗಾಡಿದ್ರು. ಕೊನೆಗೆ ಕೋರ್ಟ್ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದನ್ನು ಒಪ್ಕೊಳ್ತೀನಿ, ನನ್ನನ್ನು ದೋಷಿ ಅಂತ ಹೇಳಿದ್ದೀರಿ, ಇದಕ್ಕಾಗಿ ನ್ಯಾಯಾಧೀಶರ ಆದೇಶಕ್ಕೆ ತಲೆಬಾಗ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಅದು ಕೇಳಿದ್ಮೇಲೆ ಜಡ್ಜ್ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ. ಸೊ ಪ್ರಜ್ವಲ್ ರೇವಣ್ಣ ಜೀವನ ಪೂರ್ತಿ ಜೈಲಲ್ಲಿರಬೇಕಾಗತ್ತಾ? ಅದು 14 ವರ್ಷ ಅಷ್ಟೇನಾ ಜೀವಾವಧಿ ಅಂದರೆ? ಜೀವಾವಧಿ ಕೇಸ್ನಲ್ಲಿ ಪರೋಲ್ ಸಿಗುತ್ತಾ? ಪ್ರಜ್ವಲ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶ ಏನಾದರೂ ಇದೆಯಾ? ಈ ಎಲ್ಲ ಪ್ರಶ್ನೆ ಇದ್ರ ಮುಂದೆ ಇದೆ. ಇದ್ರ ಕುರಿತು ಡೀಟೇಲ್ ಆಗಿ ವಿಶೇಷ ವರದಿ ನಾವು ಪಬ್ಲಿಷ್ ಮಾಡ್ತಿದ್ದೀವಿ. ಅದನ್ನು ನೀವು ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಭಾರತವನ್ನ ಸತ್ಹೋಗಿರೋ ಆರ್ಥಿಕತೆ ಅಂತ ಗೇಲಿ ಮಾಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಭಾರತ ಜಗತ್ತಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗೋದರ ಕಡೆಗೆ ಸಾಗ್ತಾ ಇದೆ, ನಾವು ಆಲ್ರೆಡಿ ನಂಬರ್ 4 ಅನ್ನೋ ರೀತಿಯಲ್ಲಿ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ವಾರಣಾಸಿಯಲ್ಲಿ 2200 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ಕೊಟ್ಟಿರೋ ಮೋದಿ, ಭಾರತ ತನ್ನ ಆರ್ಥಿಕ ಹಿತಾಸಕ್ತಿಗಳ ಬಗ್ಗೆ ಜಾಗರೂಕವಾಗಿರಬೇಕು. ಹೀಗಾಗಿ ಸ್ವದೇಶಿ ಉತ್ಪನ್ನಗಳಿಗೆ ನಮ್ಮಲ್ಲೀಗ ಸ್ಟ್ರಾಂಗ್ ಪಿಚ್ ತಯಾರಾಗಿದೆ. ಇದು ಭಾರತದ ಆರ್ಥಿಕತೆಗೆ ಮುಂದಿನ ದಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಸದ್ಯ ಜಾಗತಿಕವಾಗಿ ಅಸ್ಥಿರತೆಯ ವಾತಾವರಣ ಇದೆ. ಎಲ್ಲ ದೇಶಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿ ಕಡೆಗೇನೆ ಫೋಕಸ್ ಮಾಡ್ತಿದ್ದಾರೆ. ಹೀಗಾಗಿ ಭಾರತ ಕೂಡ ವಿಶ್ವದ 3ನೇ ಆರ್ಥಿಕತೆ ಆಗೋದರ ಕಡೆಗೆ ಫೋಕಸ್ ಮಾಡಿ ದೇಶದ ಆರ್ಥಿಕತೆಯ ಹಿತಾಸಕ್ತಿಗೆ ಅನುಗುಣವಾಗಿ ಜಾಗರೂಕವಾಗಿ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಏನೇನು ಬೇಕೋ ಅದೆಲ್ಲವನ್ನ ನಮ್ಮ ಸರ್ಕಾರ ಮಾಡುತ್ತೆ. ನಾವಿನ್ನು ಭಾರತೀಯರು ತಯಾರಿಸಿದ ವಸ್ತುಗಳನ್ನು ಖರೀದಿ ಮಾಡಬೇಕು. ನಾವು ಬಳಸೋ ಪ್ರತಿ ವಸ್ತುಗಳಲ್ಲೂ ಕೂಡ ಭಾರತೀಯರ ಬೆವರಿರಬೇಕು. ಆ ರೀತಿ ನಾವು ನೋಡ್ಕೋಬೇಕು ಅಂತ ಹೇಳಿಕೆ ಕೊಡೋ ಮೂಲಕ ಭಾರತದ ಆರ್ಥಿಕತೆಯನ್ನು ಓಪನ್ ಮಾಡಿ, ಮಾರ್ಕೆಟ್ ಓಪನ್ ಮಾಡಿ, ಅಮೆರಿಕದ ವಸ್ತುಗಳನ್ನೆಲ್ಲ ಫುಲ್ ತಂದು ಮಾರ್ಬಿಡ್ತೀವಿ ನಾವು ಅಂತ ಹೇಳಿ ಕುಣಿತಾ ಇದ್ದಾರೆ ಟ್ರಂಪ್. ಅವರಿಗೆ ನೇರ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದು ಟ್ರಂಪ್ಗೆ ಉತ್ತರ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ, ಇದನ್ನ ಹೇಳಬೇಕಾದ್ರೆ ಮೋದಿ ಜಾಗತಿಕವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಏರುಪೇರುಗಳನ್ನು ಮಾಡಲಾಗ್ತಿದೆ ಅನ್ನೋ ಲೈನನ್ನು ಕೂಡ ಬಳಸಿದ್ದಾರೆ. ಸೊ ಏನು ಸಿಚುವೇಶನ್ ಇದೆ? ಅಮೆರಿಕದೊಂದಿಗೆ ವ್ಯಾಪಾರ ಮಾತುಕತೆ, ಟ್ರಂಪ್ರ ಟ್ಯಾರಿಫ್ ಹುಚ್ಚಾಟ, ಅದರ ನಡುವೆ ಈ ಹೇಳಿಕೆ ಬಂದಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಇದೇ ವೇಳೆ PM ಮೋದಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಅಡಿಯಲ್ಲಿ 20,500 ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಈ ಮೂಲಕ 9.7 ಕೋಟಿ ಫಲಾನುಭವಿಗಳ ಖಾತೆಗೆ ತಲಾ 2,000 ರೂಪಾಯಿ ಜಮಾ ಆಗಿದೆ. ನೇತ್ರಾವತಿ ತೀರದಲ್ಲಿ ಸರಣಿ ಹತ್ಯೆಗಳಾಗಿವೆ ಅಂತ ಹೇಳಿ ಆರೋಪ ಮಾಡಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ SIT ತಂಡದ ಶೋಧ ತನಿಖೆ ಚುರುಕಾಗಿ ನಡೀತಾ ಇದೆ. ನಂತರ 5ನೇ ದಿನ ಈ ದೂರುದಾರ ತೋರಿಸಿರೋ 9ನೇ ಜಾಗಕ್ಕೆ ಆಗಮಿಸಿ
ಅಲ್ಲಿ ಅಗೆಯುವ ಪ್ರಕ್ರಿಯೆ ನಡೆಸಲಾಗಿದೆ. ಈ ಜಾಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ಅಗೆಯುವ ಪ್ರಕ್ರಿಯೆ ಹೊರಗೆ ಕಾಣಿಸದಂತೆ 9, 10 ಹಾಗೂ 11ನೇ ಜಾಗವನ್ನು ಕೂಡ ಈ ಹಿಂದಿನ ಥರ ಇಲ್ಲೂ ಹಸಿರು ಪರದೆಯನ್ನು ಕಟ್ಟಿ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ. 9 ಜಾಗಗಳ ಪೈಕಿ ಕೇವಲ 6ನೇ ಜಾಗದಲ್ಲಿ ಒಬ್ಬ ಪುರುಷನ ಒಂದಷ್ಟು ಮೂಳೆಯ ಅವಶೇಷಗಳು ಪತ್ತೆಯಾಗಿದ್ದು ಬಿಟ್ಟರೆ ಉಳಿದ ಕಡೆ ಯಾವುದೇ ಮೂಳೆಯ ಅವಶೇಷ ಇದುವರೆಗೆ ಕಂಡು ಬಂದಿಲ್ಲ. ಆದರೆ ನಿಮ್ಮ ಗಮನಕ್ಕಿರಲಿ, ದೂರುದಾರನ ಪ್ರಕಾರ 11 ಮತ್ತು 13ನೇ ಜಾಗದಲ್ಲಿ 10 ಹಾಕಿದ್ದೀನಿ, ನಾನು ಹೂತು ಹಾಕಿದ್ದೀನಿ ಅಂತ ಆತ ಕ್ಲೇಮ್ ಮಾಡಿರೋದು. ಹಾಗಾಗಿ ಇನ್ನು ಜಾಸ್ತಿ ಬಾಕಿ ಇಲ್ಲ. ಇನ್ನು 10, 11, 12, 13 4 ಸ್ಪಾಟ್ಸ್ ಮಾತ್ರ ಬಾಕಿ ಇದೆ. ಹಾಗಾಗಿ ಅಂತಿಮ ಘಟ್ಟಕ್ಕೆ ಹೋಗ್ತಾ ಇದೆ ಇದು. ಇನ್ನೊಂದು ಕಡೆ ಈ ನೇತ್ರಾವತಿ ಶವಶೋಧ ಪ್ರಕರಣದಲ್ಲಿ ಅಥವಾ ಅಸ್ಥಿಪಂಜರ ಶೋಧ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡದ ಅಧಿಕಾರಿಯೊಬ್ಬರ ವಿರುದ್ಧ ಆರೋಪ ಮಾಡಲಾಯಿತು. ಈ ದೂರುದಾರನ ಪರ ವಕೀಲರು ಏನು ಆರೋಪ ಮಾಡಿದ್ರು ಅಂತ ಹೇಳಿದ್ರೆ, ಮಂಜುನಾಥನವರು, ಶಿರಸಿ ಗ್ರಾಮೀಣ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಇವರು ದೂರುದಾರನಿಗೆ ಬೆದರಿಕೆ ಹಾಕಿದ್ದಾರೆ, ದೂರು ಹಿಂಪಡೆಯುವಂತೆ ಹೆದರಿಸಿದ್ದಾರೆ ಅಂತ ದೂರುದಾರನ ಪರ ವಕೀಲರು ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು SIT ಬಳಿನೇ ಮಾಹಿತಿ ಕೇಳಿದಾಗ ಇದರ ಬಗ್ಗೆ ಏನು ಹೇಳ್ತೀರಾ, ನಿಮ್ಮ ಕಾಮೆಂಟ್ ಏನು ಅಂತ ಕೇಳಿದಾಗ ಈ ಆರೋಪ ಬೇಸ್ಲೆಸ್ ಅಂತ ಹೇಳಿದ್ದಾರೆ, ಆಧಾರರಹಿತ ಅಂತ SITಯ ಸೀನಿಯರ್ IPS ಅಧಿಕಾರಿಗಳೇ ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ಇನ್ನೂ ಏನು ಸುದ್ದಿ ಹರಿದಾಡಿಸಲಾಗಿತ್ತು ಅಂತ ಹೇಳಿದ್ರೆ, ಅವರನ್ನ ದೂರ ಇಟ್ಟಿದೆ SIT, ಕೆಲಸ ಕರೆದಿರಲಿಲ್ಲ ಈ ಆರೋಪದ ಕಾರಣದಿಂದಾಗಿ ಅಂತಲೂ ಕೂಡ ಸುದ್ದಿಯನ್ನು ಹರಿಬಿಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ನೇರವಾಗಿ SITಯ ಹಿರಿಯ IPS ಅಧಿಕಾರಿಗಳನ್ನು ಕ್ಲಾರಿಫಿಕೇಶನ್ ಕೇಳಿದಾಗ ಈ ಆರೋಪಗಳು ಆಧಾರರಹಿತ ಅಂತ SIT ಅಧಿಕಾರಿಗಳು ಹೇಳಿದ್ದಾರೆ. ಏನೋ ನಟಿ ರಮ್ಯಾರನ್ನ ಅಶ್ಲೀಲ ಪದ ಬಳಸಿ ಟ್ರೋಲ್ ಮಾಡಿದ್ದ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳನ್ನ ಓಬಣ್ಣ ಹಾಗೂ ಗಂಗಾಧರ್ ಅಂತ ಗುರುತಿಸಲಾಗಿದೆ. IP ಅಡ್ರೆಸ್ ಆಧರಿಸಿ ಇಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಿಸಲಾಗ್ತಾ ಇದೆ. ಆರೋಪಿಗಳ ಬಂಧನದ ಕುರಿತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ರಿಯಾಕ್ಟ್ ಮಾಡಿದ್ದಾರೆ. ಬಂಧಿತರು ಯಾರ ಅಭಿಮಾನಿ ಅನ್ನೋದರ ಬಗ್ಗೆ ತನಿಖೆ ನಡೀತಾ ಇದೆ. ಯಾರೇ ಆಗಿರಲಿ ಅಶ್ಲೀಲ ಸಂದೇಶವನ್ನ ಹಾಕಿದ್ರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಿಂಗ್ ತಿಳಿಸಿದ್ದಾರೆ. ಅಂದಹಾಗೆ ರಮ್ಯಾ ದೂರು ದಾಖಲಿಸುವ ವೇಳೆ 43 ಅಕೌಂಟ್ಗಳ ಹೆಸರನ್ನು ಉಲ್ಲೇಖಿಸಿ ಕಂಪ್ಲೇಂಟ್ ಕೊಟ್ಟಿದ್ರು. ನಂತರ ಪೊಲೀಸರ ಮುಂದೆ ಹೇಳಿಕೆ ಕೊಡೋ ವೇಳೆ ಮತ್ತೆ 5 ಅಕೌಂಟ್ಗಳನ್ನು ಸೇರಿಸಿ 48 ಮಾಡಿದ್ರು. FIR ದಾಖಲಾದ ತಕ್ಷಣ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿದ್ವು. ಅಷ್ಟರಲ್ಲಿ ಪೊಲೀಸರು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಪತ್ರ ಬರೆದು IP ಅಡ್ರೆಸ್ಗಳು, ಅಕೌಂಟ್ ಡೀಟೇಲ್ಸ್ ಕೊಡುವಂತೆ ಮನವಿ ಮಾಡಿದ್ರು. ಆಗಸ್ಟ್ 5ನೇ ತಾರೀಕು ರಾಜ್ಯಾದ್ಯಂತ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಹೀಗಂತ ರಾಜ್ಯ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಬಜ್ಪೆ ಹಾಗೂ ಸುರತ್ಕಲ್ನ 14 ಕಡೆ NIA ದಾಳಿ ನಡೆಸಿದೆ. ಕೊಲೆ ಆರೋಪಿಗಳು ಹಾಗೂ SDPI ಮುಖಂಡರ ಮನೆ ಮೇಲೆ NIA ಅಧಿಕಾರಿಗಳು ದಾಳಿ ನಡೆಸಿದ್ದು ಹಲವು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಿಷೇಧಿತ ಸಂಘಟನೆಯ PFI ಕಾರ್ಯಕರ್ತರು ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಈ ಪ್ರಕರಣದ ತನಿಖೆಯನ್ನ ಕೇಂದ್ರ ಗೃಹ ಇಲಾಖೆ NIAಗೆ ನೀಡಿದೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಒಂದಾರಗುಪ್ಪೆ ಅನ್ನೋ ಕಡೆ ಅತಿ ಹೆಚ್ಚು 62 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆ ಬೆಂಗಳೂರು ಸೇರಿ ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಈ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಉಳಿದಂತೆ ಉತ್ತರ ಕರ್ನಾಟಕ ಹಾಗೂ ಕರಾವಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ನಮ್ಮ ಮೆಟ್ರೋದಲ್ಲಿ ಮೊದಲ ಬಾರಿಗೆ ಅಂಗಾಂಗಗಳನ್ನು ಸಾಗಾಟ ಮಾಡಲಾಗಿದೆ. ದಾನಿಯ ಲಿವರ್ನ ಮೊದಲಿಗೆ ವೈದೇಹಿ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ವೈಟ್ ಫೀಲ್ಡ್ ಸ್ಟೇಷನ್ಗೆ ತಗೊಂಡ್ಬರಲಾಗಿದೆ. ಅಲ್ಲಿಂದ RR ನಗರದ ಮೆಟ್ರೋ ಸ್ಟೇಷನ್ ವರೆಗೆ ಮೆಟ್ರೋದಲ್ಲಿ ತಗೊಂಡು ಹೋಗಲಾಗಿದೆ. ನಂತರ ಅದನ್ನ ಸ್ಪರ್ಶ ಹಾಸ್ಪಿಟಲ್ಗೆ ತಗೊಂಡು ಹೋಗಿ ರೋಗಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಾಗಿದೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೀತಾ ಇರೋ 5ನೇ ಹಾಗೂ ಕಡೆಯ ಟೆಸ್ಟ್ ಮ್ಯಾಚ್ ನಲ್ಲಿ, ಈ ತೆಂಡೂಲ್ಕರ್ ಆಂಡರ್ಸನ್ ಸೀರೀಸ್ ನ ಕಡೆ ಟೆಸ್ಟ್ ಮ್ಯಾಚ್ ನಲ್ಲಿ ಭಾರತ ಸದ್ಯ ಒಂಥರ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಸಿಚುವೇಶನ್ ಅಲ್ಲಿ ಮ್ಯಾಚ್ ಇದೆ. ಮೊದಲನೇ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ 247 ರನ್ಗಳಿಗೆ ಆಲ್ಔಟ್ ಆದ ಬೆನ್ನಲ್ಲೇ ಎರಡನೇ ಇನ್ನಿಂಗ್ಸ್ ಶುರು ಮಾಡಿರುವ ಭಾರತ 2ನೇ ದಿನದಾಟದ ಕೊನೆಗೆ 2 ವಿಕೆಟ್ ಕಳ್ಕೊಂಡು ಆರಂಭಿಕ ಆಘಾತ ಅನುಭವಿಸಿತ್ತು. ಆಗ ಕಡೆ ಗಳಿಗೆ ಇನ್ನೊಂದು ವಿಕೆಟ್ ಹೋಗೋದು ಬೇಡ ಅಂತ ನೈಟ್ ವಾಚ್ಮನ್ ಆಗಿ ಬೌಲರ್ ಆಕಾಶ್ ದೀಪ್ ಅವರನ್ನ ಕಳಿಸಲಾಗಿತ್ತು. 50 ಹೊಡೆದ್ಬಿಟ್ರು ಆಕಾಶ್ ದೀಪ್, ಕಾಡಿಸ್ಬಿಟ್ರು ಇಂಗ್ಲೆಂಡ್ ಬೌಲರ್ಗಳನ್ನ. ಹಾಗಾಗಿ ಒಂದು ಉತ್ತಮ ಹಂತಕ್ಕೆ ಭಾರತ ಬಂತು. ಆದ್ರೆ ಅದಾದ್ಮೇಲೆ ಮತ್ತೆ ತುಂಬಾ ಟೈಟ್ ಫೈಟ್ ನಡೀತಾ ಇದೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ. ಮತ್ತೊಂದು ಕಡೆ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಹಲವು ಜೀವತಾಣಗಳ ನಡುವೆ ಸೆಂಚುರಿಯನ್ನ ಪೂರೈಸಿದ್ರು. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.